ದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಸುಧಾರಿತ ಟೋಲಿಂಗ್ ವ್ಯವಸ್ಥೆಯನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದರು. ಬಳಿಕ ಸಚಿವರು ಬಹುಪಥ ಮುಕ್ತ ಹರಿವು ಎಂಎಲ್ಎಫ್ಎಫ್ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಪ್ರಾರಂಭಿಸುವುದರೊಂದಿಗೆ ಭಾರತ ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ಹೊಸ ಯುಗವನ್ನು ಪ್ರವೇಶಿಸಿದೆ. ಈ ಯೋಜನೆ ಟೋಲ್ ಪ್ಲಾಜಾಗಳಲ್ಲಿ ದೀರ್ಘ ಕಾಯುವ ಸಮಯವನ್ನು ನಿವಾರಿಸುತ್ತದೆ, ಇಂಧನ ಉಳಿಸುತ್ತದೆ ಹಾಗೂ ಮಾಲಿನ್ಯ ಹಾಗೂ ಪ್ರಯಾಣ ವಿಳಂಬವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಎಂದು ಹೇಳಿದರು. ಈ ಉಪಕ್ರಮ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನವನ್ನು ಉಳಿಸುತ್ತದೆ. ಪ್ರತಿ ವರ್ಷ 81,000 ಟನ್ಗಳಷ್ಟು ಇಂಗಾಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಎಂಎಲ್ಎಫ್ಎಫ್ ವ್ಯವಸ್ಥೆಯು ವಾಹನಗಳನ್ನು ನಿಲ್ಲಿಸದೆ ಸರಾಗವಾಗಿ ಟೋಲ್ ಸಂಗ್ರಹವನ್ನು ಸಕ್ರಿಯಗೊಳಿಸಲು ಫಾಸ್ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ, ತಂತ್ರಜ್ಞಾನ ಮತ್ತು ಎಐ ಆಧಾರಿತ ಕ್ಯಾಮೆರಾಗಳನ್ನು ಬಳಸುತ್ತದೆ ಎಂದರು. ವಾಹನ ಚಾಲಕರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಟೋಲ್ ಕಾರಿಡಾರ್ಗಳ ಮೂಲಕ ಹಾದು ಹೋಗಲು ಸಾಧ್ಯವಾಗುತ್ತದೆ. ಟೋಲ್ ಪಾವತಿಗಳನ್ನು ಸ್ವಯಂಚಾಲಿತವಾಗಿ ಕಡಿತಗೊಳಿಸಲಾಗುತ್ತದೆ. ಟೋಲ್ ಸಂಗ್ರಹದಲ್ಲಿ ಈ ಹಿಂದೆ ಸುಮಾರು 15% ನಿರ್ವಹಣಾ ವೆಚ್ಚವು ಈಗ 3-4ಕ್ಕೆ ಇಳಿಯಲಿದ್ದು, ಇದರಿಂದಾಗಿ ವಾರ್ಷಿಕ ಸುಮಾರು 6 ರಿಂದ 7 ಸಾವಿರ ಕೋಟಿ ರೂಪಾಯಿಗಳ ಉಳಿತಾಯವಾಗಲಿದೆ ಎಂದರು.